जगदंब विश्व हिंदू परिषद बजरंग दल इचलकरंजी बजरंग दल जय श्री राम ನಮ್ಮ ಪಾಲಿನ ಸಂಭ್ರಮದ ದಿನ, ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ದಿನ. ಈ ಸ್ವಾತಂತ್ರ್ಯಕ್ಕಾಗಿ ಬೆಂಕಿ ಚೆಂಡಿನಂತೆ ಹೋರಾಡಿದ ಅದೆಷ್ಟೋ ಕ್ರಾಂತಿಕಾರಿ ಹೋರಾಟಗಾರರನ್ನ ನೆನಪಿಸಿಕೊಳ್ಳುವ ದಿನ. ಆದರೆ ಬೇಸರದ ಸಂಗತಿ ಎಂದರೆ ಅಖಂಡ ಭಾರತ ತ್ರಿಖಂಡವಾದುದು. ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ನವರು ಭಾರತ ಮತ್ತೆ ಅಖಂಡ ಭಾರತವಾಗಬೇಕು ಎಂದು ಆಗ್ರಹಿಸಿ ಕ್ರಾಂತಿಕಾರಿ ಹೋರಾಟಗಾರರನ್ನು ನೆನೆದು ಪ್ರತಿ ವರ್ಷ ಪಂಜಿನ ಮೆರವಣಿಗೆಯನ್ನ ಮಾಡುತ್ತಾರೆ. ಇದೀಗ ನಮ್ಮ ವಿದ್ಯಾರ್ಥಿಗಳಿಂದ ಪಂಜಿನೊಂದಿಗೆ ಸಾಹಸ ಪ್ರದರ್ಶನ. छत्रपति शिवाजी महाराज की जय। बजरंग जय श्री राम बजरंग ಬೆಂಕಿ ಎಂದರೆ ಯಾರಿಗೆ ತಾನ ಭಯವಿಲ್ಲ. ಬೆಂಕಿಯೊಡನೆ ಆಟ ಸುಲಭವಲ್ಲ. ಅವಕಾಶ ದೊರಕಿದರೆ, ತರಬೇತಿ ದೊರೆತರೆ ನಮ್ಮ ಮಕ್ಕಳು ಏನನ್ನಾದರೂ ಸಾಧಿಸಿಯಾರು ಎನ್ನುವುದರ ಸ್ಪಷ್ಟ ನಿದರ್ಶನ ಇದೀಗ ನಿಮ್ಮ ಮುಂದೆ ಪ್ರದರ್ಶನಗೊಳ್ಳುತ್ತಿರುವುದು. ಉಬ್ಬನೆಯ ಸರಪಳಿಯಲ್ಲಿ ಬೆಂಕಿಯ ಚೆಂಡನ್ನು ಹಿಡಿದು ಪ್ರದರ್ಶನ ನೀಡುತ್ತಿರುವ ನಮ್ಮ ವಿದ್ಯಾರ್ಥಿಗಳು ಅಮೃತ ಭಾರತೀಯ ಹೆಮ್ಮೆಯ ವಿದ್ಯಾರ್ಥಿಗಳು. ಎರಡು ತುದಿಗಳಲ್ಲಿ ಪಂಜಿನ ಬೆಂಕಿಯ ಪಂಜನ್ನ ತನ್ನ ಭುಜದ ಮೇಲಿಟ್ಟು ಅದರ ಮೇಲೆ ಓರ್ವ ವಿದ್ಯಾರ್ಥಿ ಪ್ರದರ್ಶನ ನೀಡುತ್ತಿರುವುದನ್ನು ಕಾಣಬಹುದಾಗಿದೆ. ಹದಿಹರೆಯದ ಹೊಂಗನಸುಗಳೇ, ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ನವ ಭಾರತದ ನವ ಯುವಕರೇ, ನವೋದಯದ ಹರಿಕಾರರೇ, ಏಳಿ ಏಳಿ ಎಚ್ಚರಾಗಿ ವಿಶ್ವಗುರು ಭಾರತವ ಕಟ್ಟಲು ಅಣಿಯಾಗಿ. ಮಹಿಳೆಯರು ನಾವು ಅಬಲೆಯರಲ್ಲ ಸಬಲೆಯರು ಎನ್ನುವುದನ್ನ ಸಾರಿಕೊಂಡು ಎಲ್ಲ ಕ್ಷೇತ್ರಗಳಲ್ಲಿ ಪುರುಷರಿಗೆ ಸರಿಸಮನಾಗಿ ಸಾಧನೆಯನ್ನ ಮೆರೆಯುತ್ತಿರುವಂತಹ ನಾರಿಮಣಿಗಳು. ಮಾತೃಶಕ್ತಿಯೇ ರಾಷ್ಟ್ರಶಕ್ತಿ ಎನ್ನುವುದನ್ನ ಸಾರಿಕೊಂಡು ನಮ್ಮ ಮಹಿಳಾ ಮಣಿಗಳು ಇದೀಗ ಪ್ರದರ್ಶನವನ್ನ ನೀಡುತ್ತಿದ್ದಾರೆ. ಇದು ಮೂಲತಃ ಬುಡಕಟ್ಟು ಜನಾಂಗದವರು ಆಚರಿಸುವ ನೃತ್ಯ ಕಲೆ. ವಿದೇಶದಲ್ಲಿ ಹೆಚ್ಚಾಗಿ ಕಾಣುವಂತಹ ಈ ನೃತ್ಯ ಪ್ರಕಾರವನ್ನ ಇದೀಗ ನಮ್ಮ ವಿದ್ಯಾರ್ಥಿಗಳು ತಮ್ಮ ಮುಂದೆ ಪ್ರದರ್ಶಿಸುತ್ತಿದ್ದಾರೆ. ಅಂಜುವೆದೆ ನಮ್ಮದಲ್ಲ, ಹಿಂಜರಿಕೆ ನಮಗಿಲ್ಲ, ತೃಣವಾಗಿಸಿ ಹಸುವ ಕಸುವಿಲ್ಲದವರು. ಬನ್ನಿ, ರಾಷ್ಟ್ರ ರಕ್ಷಣೆಯ ಕಾರ್ಯದಲ್ಲಿ ನಮ್ಮೊಂದಿಗೆ ಕೈಜೋಡಿಸಿ ಸಮರ್ಥ, ಸಮೃದ್ಧ, ಸ್ವಾಭಿಮಾನಿ ಭಾರತ ಕಟ್ಟಲು ಅಣಿಯಾಗೋಣ. जय जय हे महिषासुरमर्दिनि रम्यकपर्दिनि शैलसुते
ಮೂಲದ ಕದನ ಕಲೆ ಕರಾಟೆ. ಅದರ ಒಂದು ಪ್ರಕಾರವೇ ನಂಚಾಕು. ಎರಡು ಕೈಯಲ್ಲಿ ಚೈನ್ ಸ್ಟಿಕ್ ಅನ್ನು ಹಿಡಿದು ಸಾಂಪ್ರದಾಯಿಕವಾಗಿ ಯುದ್ಧ ಮಾಡುವ ಈ ಕಲೆ ಪೂರ್ವ ಏಷ್ಯಾ ಭಾಗದಲ್ಲಿ ಕಂಡುಬರುತ್ತದೆ. ಮಗುವಿಗೆ ತಾಯಿಯೇ ಆಸರೆ, ವಿದ್ಯೆಗೆ ಗುರುಗಳೇ ಆಸರೆ, ಬೆಳಕಿಗೆ ಸೂರ್ಯನೇ ಆಸರೆ, ಬದುಕಿಗೆ ದುಡಿಮೆಯೇ ಆಸರೆ, ಸಾಧನೆಗೆ ಕೆಚ್ಚೆದೆಯ ಪ್ರಯತ್ನವೇ ಆಸರೆ. ಸೃಷ್ಟಿ, ಸ್ಥಿತಿ, ಲಯ, ಚಕ್ರದ ಮೂಲಕ ಹುಟ್ಟಿದ ನಾಟ್ಯ ಪ್ರಕಾರವೇ ತಾಂಡವ ನೃತ್ಯ. ಪರಶಿವನು ತನಗೆ ಕೋಪ, ಸಂತಸ ಮುಂತಾದ ತನ್ನ ಭಾವನೆಗಳನ್ನು ಹೊರಹೊಮ್ಮಿಸುವ ತಾಂಡವ ನೃತ್ಯ. ಕೈಲಾಸ ಪರ್ವತದಲ್ಲಿ ಶಿವ ತಾಂಡವ ನೃತ್ಯಕ್ಕೆ ಹೋಲಿಕೆಯಾಗಿ ಇದೀಗ ಅಮೃತ ಪರ್ವತದ ಮುಂದೆ ನಮ್ಮ ವಿದ್ಯಾರ್ಥಿಗಳು ತಲೆಯಲ್ಲಿ, ಸೊಂಟದಲ್ಲಿ, ಕೈಯಲ್ಲಿ ಬೆಂಕಿಯನ್ನು ಹಿಡಿದು ನೃತ್ಯ ಮಾಡುತ್ತಿರುವ ಮನಮೋಹಕ ದೃಶ್ಯ. ಬೆಂಕಿ, ನೀರು, ಗಾಳಿಯ ಅಪಾಯಕ್ಕೆ ಸಿಲುಕಿ ಸಂಕಷ್ಟದಲ್ಲಿರುವ ವ್ಯಕ್ತಿಗಳನ್ನ ರಕ್ಷಿಸಿ ಮಾನವೀಯತೆ ಮೆರೆಯುವ ಸಾಕಷ್ಟು ವ್ಯಕ್ತಿಗಳು ನಮ್ಮ ನಡುವೆ ಇದ್ದಾರೆ. ಅಂತಹ ಮಾನವೀಯತೆಯ ಸಾಕಾರ ಮೂರ್ತಿಗಳಾಗಬೇಕು ನಮ್ಮ ವಿದ್ಯಾರ್ಥಿಗಳು ಎನ್ನುವುದು ಈ ಪ್ರದರ್ಶನದ ಆಶಯ. ಭವ್ಯ ರಾಷ್ಟ್ರಗುಡಿಯ ಶಿಲ್ಪಕಾರರು ನಾವು, ದಿವ್ಯ ಪರಂಪರೆಯ ಸುಕುಮಾರರು ನಾವು. ಎನ್ನ ತಾಯಿ ಭಾರತೀಯ ನಮನ, ಎನ್ನ ತಾಯಿ ಭಾರತೀಯ ನಮನ. ಭಾರತ ಮಾತಿಗೆ ನಮಸ್ಕರಿಸಿಕೊಂಡು ಉರಿಯುತ್ತಿರುವ ರಿಂಗಿನೊಳಗೆ ಜಿಗಿಯುತ್ತಿರುವ ವಿದ್ಯಾರ್ಥಿಗಳು. ನಾರಿ ಶಕ್ತಿ ಒಂದೆಡೆಯಾದರೆ ಸರಿಸಮಾನಾಗಿ ಜಿಗಿಯುತ್ತಿರುವಂತಹ ವಿದ್ಯಾರ್ಥಿನಿಯರು. ಈರುವರು ವಿದ್ಯಾರ್ಥಿಗಳು ಏಕಕಾಲದಲ್ಲಿ ವಾವ್ ಮೈ ನವಿರೇಳಿಸುವಂತಹ ದೃಶ್ಯ ನಮ್ಮ ಮುಂದೆ ಸಾಗಿ ಬರ್ತಾ ಇದೆ. ಬೆಂಕಿಯ ಕೆನ್ನಾಲಿಗೆಯ ಮೇಲೆ ಜಿಗಿದ ವಿದ್ಯಾರ್ಥಿ ಎತ್ತರಕ್ಕೆ ಜಿಗಿತ, ಬೆಂಕಿಯ ಕೆನ್ನಾಲಿಗೆಯ ಮೇಲೆ ಜಿಗಿತ. ಇದಕ್ಕೆ ಬೇಕು ಕೆಚ್ಚದೆ, ಗಂಡದೆ. 3 ಸುತ್ತಿನ ಕೋಟಿಯೊಳಗೆ ಜಿಗಿದ ಬಾಲಕ. ಇದು 3 ಸುತ್ತಿನ ಕೋಟೆ, 3 ರಿಂಗುಗಳಲ್ಲಿ ನಳನಳಿಸುತ್ತಿರುವ ಬೆಂಕಿ, ಅದರೊಳಗೆ ಜಿಗಿಯುತ್ತಿರುವ ಬಾಲಕರು, ಬಾಲಕಿಯರು. ನಾರಿ ಶಕ್ತಿ, ಸ್ತ್ರೀ ಶಕ್ತಿ, ಭಾರತದ ದಿವ್ಯ ಶಕ್ತಿ. ಅಂಜುವೆದೆ ನಮ್ಮದಲ್ಲ, ಸಾಧಿಸುವ ಛಲ ನಮ್ಮದು ಎನ್ನುವುದನ್ನು ಸಾರಿಕೊಂಡು ಬೆಂಕಿಯ ರಿಂಗಿನೊಳಗೆ ಜಿಗಿಯುತ್ತಿರುವಂತಹ ವಿದ್ಯಾರ್ಥಿಗಳು. ಕರುಣಾಳು ಬಾಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ಮುನ್ನಡೆಸನ್ನನು, ಕೈ ಹಿಡಿದು ಮುನ್ನಡೆಸನ್ನನು ಎನ್ನುವ ಪ್ರಾರ್ಥನೆಯಂತೆ ನಮ್ಮ ವಿದ್ಯಾರ್ಥಿಗಳು ಬೆಂಕಿಯ ಕೆನ್ನಾಲಿಗೆಯನ್ನ
ಹಾರಿ ಬರುತ್ತಿರುವ ದೃಶ್ಯ. ಮೂರು ರಿಂಗುಗಳಲ್ಲಿ ಏಕಕಾಲದಲ್ಲಿ 3 ವಿದ್ಯಾರ್ಥಿಗಳು ಅಂಜಿಕೆ ಇಲ್ಲದೆ ಅಳುಕಿಲ್ಲದೆ ಬೆಂಕಿಯ ರಿಂಗಿನೊಳಗೆ ನಾಜೂಕಾಗಿ ಜಿಗಿಯುತ್ತಿರುವ ಪಾಲಕರಿವರು. ಇವರೆಲ್ಲರೂ ಅಮೃತ ಭಾರತೀಯ ಹೆಮ್ಮೆಯ ವಿದ್ಯಾರ್ಥಿಗಳು, ಪ್ರೀತಿಯ ವಿದ್ಯಾರ್ಥಿಗಳು, ನಿಮ್ಮ ಮಕ್ಕಳು ಎನ್ನುವುದನ್ನ ಹೆಮ್ಮೆ ಪಟ್ಟುಕೊಳ್ಳುತ್ತಾ ಸತತ ರಿಂಗುಗಳೊಂದಿಗೆ ಜಿಗಿತು ಬಂದು ಮತ್ತೆ ಕೊನೆಯಲ್ಲಿ ಏಕಕಾಲದಲ್ಲಿ 3 ವಿದ್ಯಾರ್ಥಿಗಳು ಜಿಗಿಯುತ್ತಿರುವ ದೃಶ್ಯ. Everyone thinks of changing the world, but no one thinks of changing himself ಎನ್ನುವಂತಹ ಲಿಯೋ ಟಾಲ್ಸ್ಟಾಯ್ ಅವರ ಮಾತಿನಂತೆ ನಾವು ಬದಲಾದರೆ ಇಡೀ ವಿಶ್ವವೇ ಬದಲಾಗುತ್ತೆ. ವಿದ್ಯಾರ್ಥಿಗಳಲ್ಲಿ ನಾವು ಆ ರೀತಿಯ ಹುಮ್ಮಸ್ಸನ್ನ, ಶಕ್ತಿಯನ್ನ ತುಂಬಬೇಕಾಗಿದೆ. ಇದೀಗ ಸಾಗಿ ಬರುತ್ತಿದೆ ಅಯೋಧ್ಯ ರಥ, ಬೆಂಕಿಯ ರಥ. ರಥದಲ್ಲಿ ದೇವರ ವಿಗ್ರಹವನ್ನು ಇಟ್ಟು ಊರ ಜನರೆಲ್ಲ ಸೇರಿ ಎಳೆದುಕೊಂಡು ಮುಂದೆ ಸಾಗುವುದೇ ರಥೋತ್ಸವದ ರಮಣೀಯ ನೋಟ. ಶ್ರೀರಾಮನ ದಿವ್ಯ ರಥೋತ್ಸವ ಇದೀಗ ಸಾಗಿ ಬರುತ್ತಿದ್ದು, ದೀಪಗಳಿಂದ ಆವರಿಸಲ್ಪಟ್ಟ ಭವ್ಯ ರಥ ನಮ್ಮ ಕಲ್ಪನೆಯ ಅಯೋಧ್ಯ ರಥ. ಅದುವೇ ಬೆಂಕಿಯ ರಥ ನಮ್ಮ ವಿದ್ಯಾರ್ಥಿಗಳಿಂದ. ಭಾರತ ಭೂಮಿಯ ಸಂಸ್ಕೃತಿಯ ದೀಪ, ಭಾರತೀಯ ಹೃದಯ ಪ್ರದೀಪ, ಭರತ ಶತ್ರುಘ್ನ ಸೌಮಿತ್ರಿಯರ ದೀಪ, ಶರಣ ವಿಭೀಷಣ ಹನುಮಾನ ದೀಪ, ಅಯೋಧ್ಯ ದೀಪ, ಶ್ರೀರಾಮ ಪ್ರದೀಪ. ಸುಂದರ ಮಂದಿರ ರಮ್ಯ ಮನೋಹರ ಅಂದ ಚಂದದ ನಂದಾದೀಪ, ಅಯೋಧ್ಯ ದೀಪ, ಶ್ರೀರಾಮ ಪ್ರದೀಪ. ರಾಮೋತ್ಸವ, ಇದು ರಾಮ ರಥೋತ್ಸವ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.